ವಿಶ್ವ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ತರ ಎಲ್ಲ ನಡೆಯುತ್ತೆ ಅಂತ ನನ್ನ ಲೈಫಲ್ಲಿ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಶ್ಚಿತಾರ್ಥ ಮದ್ವೆಗೆ ಮೊದಲನೇ ಸ್ಟೆಪ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮದ್ವೆ ಅಷ್ಟೇ ಕಣೋ. ಏನೋ ವಿಶ್ವ, ಹುಡುಗಿಯಾಗಿ ನಾನೇ ನಾಚಿಕೆ ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನೀನು ಒಳ್ಳೆ ಗೂಬೆ ರಾಯನ್ ತರ ಕೂತಿದ್ಯಾ. ಇನ್ನೇನು ನಾನು ನಿನ್ ತರ ತಕತಗಿಂತ ಕುಣಿಬೇಕಿತ್ತ? ಬೇಡಪ್ಪ, ಅದು ಒಳ್ಳೆ ರುದ್ರ ತಾಂಡವದ ತರ ಕಾಣುತ್ತೆ. ನೀನ್ ಕುಣಿಯೋದಾದ್ರೆ ನನ್ ಕೈ ಹಿಡ್ಕೊಂಡು ರೊಮ್ಯಾಂಟಿಕ್ ಹಾಕೊಂಡು. ಸರಿ ಬಿಡು, ಈಗ ಕಾರ್ಡ್ ಬಂದಾಯ್ತಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ. ಯಾಕಂದ್ರೆ ಈ ಸಮಾರಂಭಕ್ಕೆ ನಮ್ಮವರು ಅಂತ ಯಾರಾದ್ರೂ ಇದ್ರೆ ಅದ್ರ ಕಳೆನೇ ಬೇರೆ. ನೀನು ನಿನ್ ಫ್ರೆಂಡ್ಸ್ನೆಲ್ಲ ಕರಿತೀಯ ಅಲ್ವೇನೋ? ವಿಶ್ವ, ನಿನ್ ಫ್ರೆಂಡ್ಸ್ನೆಲ್ಲ ನೋಡ್ಬೇಕು ಅಂತ ನನಗೂ ಆಸೆ ಇರಲ್ವಾ? ಅಲ್ಲ, ಎಲ್ರನ್ನೂ ಅಲ್ದೇ ಇದ್ರು ನಿನ್ ಕ್ಲೋಸ್ ಫ್ರೆಂಡ್ಸ್ನಾದ್ರೂ ಕರಿ. ನಿನ್ಗೂ ಅವ್ರಿದ್ರೆ ಖುಷಿ ತಾನೆ. ತನು, ನಾನು ಯಾರನ್ನು ಕರೆಯಲ್ಲ ಅಂತ ಹೇಳ್ತೀನಿ ತಾನೆ, ಸುಮ್ಮನೆ ಫೋರ್ಸ್ ಮಾಡ್ಬೇಡ. ಅದೇ ಯಾಕೆ ಅಂತ. ಅವರೆಲ್ಲ ಬರೋದು ಬಂದು ಲೋ ಗೂಬೆ, ಕೊನೆಗೂ ಜಾನನ್ ಕಳ್ಕೊಂಡು ನಿನ್ ಪಕ್ಕ ಗೂಬೆ ಆಗ್ಬಿಟ್ಟೆ ಕಣೋ ಅಂತ ಅವಳನ್ನ ನೆನ್ಪು ಮಾಡೋದು, ಇದೆಲ್ಲ ಬೇಕಾ? ನನಗಿದೆಲ್ಲ ಇಷ್ಟ ಆಗಲ್ಲ. ಹೇಳು ವಿಶ್ವ, ಯಾಕೆ ನಿನ್ ಫ್ರೆಂಡ್ಸನ್ ಕರೆಯಲ್ಲ ಅಂತ ಹೇಳ್ತಿದ್ಯಾ? ತನು, ಇದು ಮನೆಯವ್ರ ಮಟ್ಟಕ್ಕೆ ಮಾಡ್ತಿರೋ ನಿಶ್ಚಿತಾರ್ಥ. ಬೇಕಾದ್ರೆ ಮದ್ವೆ ಕರಿತೀನಿ, ಇವಾಗ ಯಾರನ್ನು ಕರೆಯೋದಿಲ್ಲ. ಫ್ರೆಂಡ್ಸೇ ಇಲ್ದೇ ಇದ್ರೆ ಹೇಗೋ? ನಿನಗಿವಾಗ ಫ್ರೆಂಡ್ಸ್ ಮುಖ್ಯನಾ, ಎಂಗೇಜ್ಮೆಂಟ್ ನಡೆಯೋದು ಮುಖ್ಯನಾ? ಅಯ್ಯೋ, ನನ್ಗೆ ಎರಡು ಮುಖ್ಯನೇನಪ್ಪ. ಸರಿ ಬಿಡು, ನೀನ್ ನಿನ್ ಫ್ರೆಂಡ್ಸ್ನ ಕರಿತೀಯೋ ಬಿಡ್ತೀಯೋ, ನಾನ್ ಮಾತ್ರ ಎಲ್ರನ್ನೂ ಕರಿತೀನಿ. ನೀನು ನನ್ನ ಜೊತೆ ಕಾರ್ಡ್ ಕೊಡಕ್ ಬರ್ತೀಯ ನಾಳೆ? ಸರಿ ಬಿಡು, ಬರ್ತೀನಿ. ಸದ್ಯ ಇದಕ್ಕಾದ್ರೂ ಒಪ್ಕೊಂಡಲ್ಲ, ಇದಕ್ಕೂ ಎಲ್ಲಿ ಬೇಡ ಅಂತಾನೋ ಅಂತ ಭಯ ಆಗೋಗಿತ್ತು ನನಗೆ. ನೀನೆಪ್ತಲ್ಲಾದ್ರೂ ಅವನ ಜೊತೆ ಕಾರಲ್ಲಿ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದು.